ಸೊ ಇದೆಲ್ಲ ನಿಮ್ಗೆ ಲೈಕ್ ಕೆಲವೊಂದ್ಸತಿ ನಿಮ್ಗೆ ಆಪರ್ಚುನಿಟಿ ಸಿಗದೆ ಇದ್ದಾಗ ನಿಮ್ಗೆ ಯಾವತ್ತಾದ್ರು ಅನ್ಸ್ತಾ ಇಲ್ಲ ನಾನ್ ಓದ್ಬೇಕಾಗಿತ್ತು, ಓದಿ ಇಲ್ಲಿ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಆತರ ಏನಾದ್ರು ಅನ್ಸ್ತದೆ? ಇಲ್ಲ, ಒಂದೊಂದ್ಸಲ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ರಪ್ 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 ಅಂತ ಮಂತ್ಲಿ ಬೀಳ್ತಾ ಇರತ್ತಲ್ಲ, ಅದ್ ನೋಡು ಒಂದೊಂದ್ಸಲ ಅನ್ಸುತ್ತೆ. ಬಿಟ್ರೆ ಅದೊಂದೇ ಟೈಮ್ ಅನ್ಸೋದು. ಸೊ ಆ ಪ್ರಾಸೆಸಿಂಗ್ ಅಲ್ಲಿ ಏನಾಗಿದೆ, ಇದೇ ಸಕ್ಸಸ್. ಬ್ಯೂಟಿ ಅಂದ್ರೆ ಇದೆ. ಏನಕ್ಕೆ ನಮ್ಗೆ ಓ ವಾವ್ ಪಾಶ್ ಅಂತ ಅನ್ಸುತ್ತೆ? ಏನಕ್ಕೆ? ವಾಟ್ ಈಸ್ ದಟ್ ಪ್ರೋಗ್ರಾಮ್ ಅಂಡ್ ಹೂ ಇಸ್ ಮೇಕಿಂಗ್ ಮನಿ ಫ್ರಮ್ ದಟ್ ಪ್ರೋಗ್ರಾಮ್? ವಾಟ್ಸ್ ಎಕ್ಸಾಕ್ಟ್ಲಿ ಸೆಲೆಬ್ರಿಟಿ ಅಂದ್ರೆ ಏನು? ಜಾಸ್ತಿ ಜನ ಪರಿಚಯ ಇರೋದು ಅಷ್ಟೇ. ಒಬ್ಬಂಗೆ ನಾರ್ಮಲ್ ವ್ಯಕ್ತಿಗೆ ಅವನಿಗೊಂದು 200-300 ಜನ ಪರಿಚಯ ಇರ್ತಾರೆ. ಅವ್ನ ಸುತ್ತಮುತ್ತ ಅವ್ನ ಫ್ಯಾಮಿಲಿ, ನೆಂಟರು, ಅದು ಇದು. ಅವ್ನ ಮಾನ ಮರ್ಯಾದೆ, ಸ್ಟೇಟಸ್, ನಾನು ಕಂಡೋರ್ ಮುಂದೆ ಚೆನ್ನಾಗಿ ಬದುಕಬೇಕು, ಸೊಸೈಟಿ ಎಲ್ಲ ಇಟ್ಸ್ ಇನ್ ದಟ್ 400 ಪೀಪಲ್ ಓನ್ಲಿ. ನಾಟ್ ಮಿಲಿಯನ್ಸ್ ಆರ್ ಬಿಲಿಯನ್ಸ್, ಓನ್ಲಿ 400 ಪೀಪಲ್ ಅಲ್ವಾ? ಏನೇ ಅವ್ನ್ ಯಾವುದೇ ಪ್ರಾಡಕ್ಟ್ ಇರ್ಲಿ, ಒಂದು ಹುಡುಗಿ ವಾ ಒಂದೇ ಅಂತಳ, ಪರ್ಫ್ಯೂಮ್ ಇರ್ಲಿ, ಶರ್ಟ್. ಈಗ ತುಂಬಾ ಮರ್ಡರ್ಗಳು ಮಾಡಿ, ರೌಡಿ ಶೀಟರ್ಗಳು ಹಾಕ್ಸ್ಕೊಂಡು ಕ್ರಿಮಿನಲ್ ಮಾಡಿದವ್ರಿಗೂ ಫ್ಯಾನ್ ಪೇಜ್ಗಳಿದೆ. ನಾವು ಎಂತ ಅಡಿಕ್ಟ್ಸ್ ಅಂದ್ರೆ ನಾವು ಬೈತೀವಿ, ಬಟ್ ನೋಡ್ತೀವಿ. ಅದೆಲ್ಲ ಗಿಡ ಮರಗಳು ನೀರಾಗಿ ಬೆಳೆಸ್ತಾರ ಯಾರು? ನಾವು ನಮ್ಮ ಗಮನದಿಂದ. ಇಂಡಸ್ಟ್ರಿಗೆ ಅಂತ ಬಂದಾಗ ಸರ್, ನೀವು ನೋಡಿದಂತ ಇಂಡಸ್ಟ್ರಿ, ಆ ಇಂಡಸ್ಟ್ರಿಗೂ ಲೈಕ್ ಈಗ ನೋಡ್ತಿರುವಂತ ಇಂಡಸ್ಟ್ರಿಗೂ ವಾಟ್ಸ್ ಡಿಫರೆನ್ಸ್ ಸರ್? ನೋಬಡಿ ಕನ್ಸಿಡರ್ಡ್ ಆಸ್ ಜೋಶ್ ಆದ ತಕ್ಷಣ ಯಾರು ನಾವು ಸಿನಿಮಾ ಇಂಡಸ್ಟ್ರಿ ಅವರು ಅಥವಾ ಹೀರೋಗಳಂತ ಯಾರು ಕನ್ಸಿಡರ್ ಮಾಡಲಿಲ್ಲ ಇಂಡಸ್ಟ್ರಿ. ಕಮಿಂಗ್ ಟು ಎಜುಕೇಶನ್ ಸರ್, ಈ ಮಧ್ಯದಲ್ಲಿ ಲೈಕ್ ಏನ್ ಮುಗಿಸ್ಕೊಂಡ್ರಿ ಅಂತ? ಐ ಆಮ್ ಅನ್ ಅಂಡರ್ ಗ್ರಾಜುಯೇಟ್ ಆಕ್ಚುಲಿ. ಸರ್ ಅಂಡರ್ ಗ್ರಾಜುಯೇಟ್. ಓಕೆ. 3 months BCA ಮಾಡಿದೆ, 1 week BBM ಮಾಡಿದೆ. 3 months ಶಾಕ್. ನಾನು 3 years ಮಾಡಿದ್ದೀನಲ್ಲ, ಈ 3 months ಹೇಳ್ತಿದ್ದಾರೆ ಅಷ್ಟೇ ಮಾಡಿದೆ. ಆಮೇಲೆ ಡಿಸ್ಕಂಟಿನ್ಯೂ ಆಯ್ತು. ಮತ್ತೆ ಕಾಲ್ ಸೆಂಟ್ರಲ್ ಮಾಡಿ ಎಲ್ಲೆಲ್ಲ ಅಲ್ಲಿ ವರ್ಕ್ ಮಾಡಿ ಮತ್ತೆ ವಾಪಸ್ ಓದ್ತೀನಿ ಅಂತ ಹೋಗಿ 1 ವಾರ ಓದ್ದೆ, ಆಗ್ಲಿಲ್ಲ. ಅದಾದ ತಕ್ಷಣ ಅರ್ಬನ್ ಲ್ಯಾಡ್ಸ್ ಮಾಡಿದೆ. ಎಜುಕೇಶನ್ ಮೇ ಬಿ ಐ ವಾಸ್ ನಾಟ್ ಗುಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಟೆಕ್ಸ್ಟ್ ಬುಕ್ಸ್, ಬಟ್ ಲೈಫ್ ಎಜುಕೇಶನ್ ಐ ವಾಸ್ ವೆರಿ ಗುಡ್. ಐ ಕುಡ್ ಸರ್ವೈವ್ ಇನ್ ಎನಿ ಪ್ಲೇಸ್. ಐ ಕುಡ್ ಸರ್ವೈವ್ ಅಂದ್ರೆ ಎಲ್ಲಿದ್ರು ಐ ಕ್ಯಾನ್ ಬಿ ಪೀಸ್ಫುಲ್ ಅನ್ನೋ ಕಾನ್ಫಿಡೆನ್ಸ್ ಇದೆ. ಎಲ್ಲರೂ ಬಿಡಿ ಆರಾಮಾಗಿರ್ಬೋದು. ಅದನ್ನ ಕಲ್ತಿದ್ದೀರಾ ಜೀವನ? ಅದೇ ಡೆವಲಪ್ ಆಗಿದೆ, ಅದು ಅಡಾಪ್ಟ್ ಮಾಡ್ಕೊಳ್ತಾ. ಸೊ ಇದೆಲ್ಲ ನಿಮ್ಗೆ ಲೈಕ್ ಕೆಲವೊಂದ್ಸತಿ ನಿಮ್ಗೆ ಆಪರ್ಚುನಿಟಿ ಸಿಗದೆ ಇದ್ದಾಗ ನಿಮ್ಗೆ ಯಾವತ್ತಾದ್ರು ಅನ್ಸ್ತಾ ಇಲ್ಲ ನಾನು ಓದ್ಬೇಕಾಗಿತ್ತು, ಓದಿ ಇಲ್ಲಿ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಆತರ ಏನಾದ್ರು ಅನ್ಸ್ತದೆ? ಇಲ್ಲ, ಒಂದೊಂದ್ಸಲ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ರಪ್ 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 ಅಂತ ಮಂತ್ಲಿ ಬೀಳ್ತಾ ಇರತ್ತಲ್ಲ, ಅದ್ ನೋಡು ಒಂದೊಂದ್ಸಲ ಅನ್ಸುತ್ತೆ. ಬಿಟ್ರೆ ಅದೊಂದೇ ಟೈಮ್ ಅನ್ಸೋದು. ಆ ಟೈಮಲ್ಲಿ ಟೆಂಪ್ರವರಿ ಅಂದ್ರೆ ಆರಾಮಲ್ಲಪ್ಪ ಇವ್ರಿಗೆ, ಸುಮ್ನೆ ಏನೇ ಮಾಡ್ಲಿ ಅಂದ್ರೆ ತಿಂಗ್ಳಿಗೆ ಸೆಕ್ಯೂರಿಟಿ ಇದೆಯಾ, ಬಂದ್ ಟಾಪ್ ಅಂತ ಬೀಳ್ತಾ ಇರತ್ತೆ. ನಮ್ಗೆ ಆ ತರದ್ದಿಲ್ಲ, ಸೆಕ್ಯೂರಿಟಿ ಇಲ್ಲ. ಬಟ್ ಯಾವ್ದ್ರಲ್ಲಿ ಇದ್ರು ಒಂದನ್ನ ಮಿಸ್ ಔಟ್ ಮಾಡ್ಕೊಂತೀವಿ. ನಮ್ ಬುದ್ಧಿನೇ ಅದು, ಮನುಷ್ಯರ ಬುದ್ಧಿನೇ ಅದು. ವಿ ವಾಂಟ್ ಬಿ ಕಂಟೆಂಟ್ ಇನ್ ಎಲ್ಲಿ ಬಿಟ್ರು ಅದು ಇನ್ನೊಂದು ಇಲ್ದೇ ಇರೋದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಇಟ್ಸ್ ಓಕೆ. ಎಕ್ಸಾಕ್ಟ್ಲಿ ಸರ್, ಆ ಪಾಯಿಂಟ್ ನಿಜ. ಲೈಕ್ ಫೇಮ್ ಇದ್ದಾಗ ಏನೋ ದುಡ್ಡು ಬರ್ತಿಲ್ಲ ಅಂದಾಗ ವಿಲ್ ಜಸ್ಟ್ ಥಿಂಕ್ ಫೇಮ್ ಇದೆ, ಇವತ್ತು ದುಡ್ಡಿಲ್ಲ ಅಂತ ಅನ್ಕೋತೀವಿ. ಸೊ ದಟ್ಸ್ ಎಕ್ಸಾಕ್ಟ್ಲಿ. ಸೊ ಫುಲ್ಫಿಲ್ಡ್ ಆಗಿ ಯಾವತ್ತೂ ಇರಕ್ಕಾಗಲ್ಲ. ಯಾಕೆ ಸರ್, ಯಾಕೆ ಇರೋದಕ್ಕಾಗಲ್ಲ ಅಂತ? ಲೈಕ್ ಆಸ್ ಎ ಹ್ಯೂಮನ್ ಏನಕ್ಕೆ? ಅವರ್ ಬ್ರೈನ್ ಇಸ್ ಡಿಸೈನ್ ಟು ಫೈಂಡ್ ಆನ್ಸರ್ಸ್ ಟು ಎವ್ರಿಥಿಂಗ್. ಎಲ್ಲದಕ್ಕೂ ಆನ್ಸರ್ಸ್ ಬೇಕು. ಸೊ ದೋಸ್ ಆನ್ಸರ್ಸ್ ಬಿಕಮ್ ಯುವರ್ ಬಿಲೀಫ್ ಸಿಸ್ಟಮ್. ಬಿಲೀಫ್ ಸಿಸ್ಟಮ್ ಅಂದ್ರೆ ನಿಮ್ಮ ಪ್ರಕಾರ ರೈಟ್ ರಾಂಗ್. ಸೊ ನಾನು ವಿಟ್ನೆಸ್ ಮಾಡ್ತಾ ಇದ್ದೀನಿ ಅನ್ಕೊಂತೀರಾ, ಬಟ್ ನೀವು ಒಂದು ಮೆಂಟಲ್ ಕಾನ್ಸ್ಟ್ರಕ್ಟ್ ಅಲ್ಲಿ ವಿಟ್ನೆಸ್ ಮಾಡ್ತಾ ಇದ್ದೀರಾ. ದಟ್ ಕಾನ್ಸ್ಟ್ರಕ್ಟ್ ನೀವು ಅದು ಹುಟ್ಟಾಗಿಂದ ಬೆಳ್ಕೊಂಬಂದಿರೋದು. ಇವಾಗ ಒಬ್ಬನ ಡ್ರೆಸ್ ನೋಡಿ ನಮ್ಮ ಇಮಿಡಿಯೇಟ್ ಪರ್ಸೆಪ್ಷನ್ ಏನ್ ಬರುತ್ತೆ? ಈಸ್ ಇ ರಿಚ್ ಆರ್ ಪವರ್ ಅಂತ ಬರುತ್ತೆ, ಈಸಿ ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಏನೇನ್ ತರದ್ದು ಫಿಲ್ಟರ್ಗಳು ಬೈ ಡಿಫಾಲ್ಟ್ ಇನ್ಬಿಲ್ಟ್ ಬಂದಿದೆ, ಅದೆಲ್ಲ ಇಲ್ಲಿಂದ ಬಂದಿದೆ, ಒಂದು ಮೆಂಟಲ್ ಕಾನ್ಸ್ಟ್ರಕ್ಟ್. ಸೊ ಆಲ್ ದಟ್ ಡಿಫೈನ್ಸ್. ನಾವು ಅನ್ಕೊಂತೀವಿ ಫ್ರೀ ವಿಲ್ ಅಂತ, ಇಲ್ಲ, ಇಟ್ಸ್ ಆಲ್ ಸೋ ಪ್ರೋಗ್ರಾಮ್ಡ್ ಆಲ್ರೆಡಿ ಇನ್ ಯುವರ್ ಬ್ರೈನ್. ವೆರಿ ಟ್ರೂ ಸರ್, ಅದಂತೂ ನಿಜ. ಲೈಕ್ ಒಬ್ರು ನೋಡಿದಾಗ ಲೈಕ್ ನಮ್ ಬರಂತ ಆಲೋಚನೆಗಳು ಅದೆಲ್ಲ ಇಟ್ಸ್ ಲೈಕ್ ಆಲ್ ಮೆಂಟಲ್ ಕಾನ್ಸ್ಟ್ರಕ್ಟ್ಸ್. ಅವ್ರು ಹುಟ್ಟಿ ಅವ್ರು ಬೆಳೆದಿರೋ ವಾತಾವರಣದಲ್ಲಿ ಕಂಡ್ಕೊಂಡಿರೋ ಸರಿ ತಪ್ಪುಗಳು, ಪರ್ಸೆಪ್ಷನ್ ಅಷ್ಟೇ. ಇವಾಗ ನನ್ನೇ ನಿಲ್ಸಿದ್ರೆ ಒಬ್ಬ ಹ್ಯೂಮನ್ ಅನ್ಬೋದು, ಒಬ್ಬ ಇಂಡಿಯನ್ ಅನ್ಬೋದು, ಒಬ್ಬ ಮೇಲ್ ಅನ್ಬೋದು, ಒಬ್ಬ ಬಾಯ್ ಅನ್ಬೋದು, ಎಲ್ಲ ಟ್ರೂನೇ. ಬಟ್ ದ ವೇ ದೇ ಪ್ರೊಸೆಸ್ ಇಟ್ ಅಲ್ವಾ? ಸೊ ಆ ಪ್ರಾಸೆಸಿಂಗ್ ಅಲ್ಲಿ ಏನಾಗಿದೆ, ಇದೇ ಸಕ್ಸಸ್. ಬ್ಯೂಟಿ ಅಂದ್ರೆ ಇದೆ. ಹೆಂಗೆ? ಹೌ ಡು ಯು ನೋ ದಟ್? ಹೌ ಇಸ್ ಇಟ್ ಶೋನ್? ಬಿಕಾಸ್ ಇಟ್ ಇಸ್ ಗ್ಲೋರಿಫೈಡ್.
ದ ವೇ ವಿ ಡ್ರೆಸ್, ದ ಬ್ರ್ಯಾಂಡೆಡ್, ದ ಪಾಶ್ನೆಸ್. ಏನಕ್ಕೆ ನಮಗೆ ಓ ವಾವ್ ಪಾಶ್ ಅಂತ ಅನ್ಸುತ್ತೆ? ಏನಕ್ಕೆ? ವಾಟ್ ಈಸ್ ದಟ್ ಪ್ರೋಗ್ರಾಮಿಂಗ್ ಅಂಡ್ ಹೂ ಈಸ್ ಮೇಕಿಂಗ್ ಮನಿ ಫ್ರಮ್ ದಟ್ ಪ್ರೋಗ್ರಾಮಿಂಗ್? ವೆರಿ ಡೀಪ್ ಸರ್. ಮ್ಯಾಟ್ರಿಕ್ಸ್. ನೀವ್ ಯಾವಾಗ್ಲೂ ಹಿಂಗೆ ತುಂಬಾ ಡೀಪ್ ಥಿಂಕಿಂಗ್ ಮಾಡ್ತೀರಾ ಅನ್ಸುತ್ತೆ. ಲೈಕ್ ಯುವರ್ ಟಾಕಿಂಗ್ ನಮ್ಗೆ ಅನ್ಸುತ್ತೆ ಲೈಕ್ ಪ್ರತಿಯೊಂದು Maybe my ವಿಷಯಗಳು- design is like that. I enjoy digging deep concepts. ಓಕೆ ಸರ್, ಇನ್ನಷ್ಟು ವಿಚಾರಗಳು ನಾವು ತಿಳ್ಕೊಳಂಗ್ ಆಗುತ್ತೆ ಅನ್ಸುತ್ತೆ ಆಸ್ ದ ಪಾಡ್ಕಾಸ್ಟ್ ಗೋಸ್ ಆನ್. Okay. ಇಂಡಸ್ಟ್ರಿಗೆ ಅಂತ ಬಂದಾಗ ಸರ್, ನೀವು ನೋಡಿದಂತ ಇಂಡಸ್ಟ್ರಿ ಆಗ ಕನ್ನಡ ಇಂಡಸ್ಟ್ರಿಯಲ್ಲಿ ಇಟ್ ವಾಸ್ ನಾಟ್ ಲೈಕ್ ಸೋ ಮೆನಿ ಪೀಪಲ್. ಇವಾಗ ಅಂದ್ರೆ ಇಟ್ಸ್ ಲೈಕ್ ರಶಿಂಗ್ ಇಂಟು ಎಷ್ಟೊಂದು ಜನಗಳು, ಎಷ್ಟೊಂದು ಸಿನಿಮಾಗಳು ಬರ್ತಿದೆ. ಬಟ್ ನೀವು ನೋಡಿದಾಗ ಇಟ್ ವಾಸ್ ಲೈಕ್ ತುಂಬಾ ಕಮ್ಮಿ ಅನ್ಸುತ್ತೆ, ತುಂಬಾ ಕಮ್ಮಿ ಜನ ಇರೋ ಆಕ್ಟರ್ಸ್ ಆಗಿರ್ಬೋದು. ಆ ಇಂಡಸ್ಟ್ರಿಗೂ ಲೈಕ್ ಈಗ ನೋಡ್ತಿರುವಂತ ಇಂಡಸ್ಟ್ರಿಗೂ ವಾಟ್ಸ್ ಡಿಫ್ರೆನ್ಸ್ ಸರ್ ನಿಮ್ ಪ್ರಕಾರ? ಇಲ್ಲ, ಆಗ ಅಷ್ಟು ಡೀಪ್ ಆಗಿ ನೋಡಿರ್ಲಿಲ್ಲ ಬಿಕಾಸ್ ನಾವೇ ಒಂಥರ ಔಟ್ಸೈಡರ್ಸ್. ವಿ ಥಾಟ್ ವಿ ವರ್ ಇನ್ ದ ಇಂಡಸ್ಟ್ರಿ. ನೋಬಡಿ ಕನ್ಸಿಡರ್ಡ್ ಆಸ್ ಜೋಶ್ ಆದ ತಕ್ಷಣ ಯಾರು ನಾವು ಸಿನಿಮಾ ಇಂಡಸ್ಟ್ರಿ ಅವರು ಅಥವಾ ಹೀರೋಗಳಂತ ಯಾರು ಕನ್ಸಿಡರ್ ಮಾಡಲಿಲ್ಲ ಇಂಡಸ್ಟ್ರಿ. ವಿ ವರ್ ಜಸ್ಟ್ ಕಿಡ್ಸ್ ಹೂ ಡಿಡ್ ಸಮ್ ಮೂವಿ ಅಷ್ಟೇ. ಅದೇ ತರನೇ ವಿ ವರ್ ಟ್ರೀಟೆಡ್. ಅಂಡ್ ನಾವು ಏನಂತ ಇನ್ವಾಲ್ವ್ ಆಗಿ ಮಿಂಗಲ್ ಆಗಿ ಯಾವುದೋ ಒಂದು ಇದರಲ್ಲಿ ಸೇರ್ಕೊಂಡು ಯಾವುದೋ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಆ ಥರನೂ ಇಟ್ ನೆವರ್ ಹ್ಯಾಪನ್. ಸೊ ಇಟ್ ವಾಸ್ ಆಲ್ವೇಸ್ ಒಂಥರ ನನಗೆ ಪರ್ಸ್ನಲಿ ಹೌ ಐ ಟ್ರೀಟ್ ಇಟ್ ಈಸ್ ಲೈಕ್ ಐ ಗೋ ಟು ಆಫೀಸ್, ಐ ಡೂ ಮೈ ಜಾಬ್, ಅದಾದ್ಮೇಲೆ ಅಲ್ಲೇ ಮುಗಿಸಿ ನಾನು ಆಚೆ ಬರ್ತೀನಿ. ನಥಿಂಗ್ ಎಲ್ಸ್ ನಾನು ಅಟ್ಯಾಚ್ ಆಗಕ್ಕೆ ಹೋಗಲ್ಲ ಅದಕ್ಕೆ. ರೈಟ್ ನೌ ದಟ್ ಈಸ್ ಮೈ ಸ್ಟೇಟ್ ಆಫ್ ಮೈಂಡ್. ಬಟ್ ಒನ್ ಥಿಂಗ್ ಏನು, ಇವಾಗ ಇರ್ತಾ ಇರೋ ಚಾನಲ್, ಇವಾಗ ಬರ್ತಾ ಇರೋ ಸೋಷಿಯಲ್ ಮೀಡಿಯಾ, ಇವಾಗ ಬರ್ತಾ ಇರೋ ಏನೇನ್ಗೆ ಜನ ಅಟೆನ್ಷನ್ ಕೊಟ್ಟು ಎಷ್ಟು ಮೀಡಿಯಾಗಳು ಓಪನ್ ಆಗಿದೆ ಸೋಷಿಯಲ್ ಮೀಡಿಯಾಲಿ, ಮತ್ತೆ ಇನ್ಸ್ಟಾ ಅದು ಇದು ಎಲ್ಲ, ಅಲ್ಲಿ ಟ್ಯಾಲೆಂಟ್ಗಳಿಗೆ ಅಥವಾ ಇವ್ರಿಗೆ ಅವ್ರಿಗೂ ಅದೇ ಫೇಮಸ್ ಸಿಗ್ತಾ ಇದೆ. ಇಟ್ ಈಸ್ ನೋ ಡಿಫ್ರೆನ್ಸ್. ಇಲ್ಲ ಸೂಪರ್ ಸ್ಟಾರ್ ಮೇ ಬಿ ಆ ಎಕ್ಸ್ಕ್ಲೂಸಿವಿಟಿ ಹಾರ್ಡ್ ಕೋರ್ ಫ್ಯಾಂಡಮ್ ಇರತ್ತೆ, ಅದೊಂದು 10 ಜನ, ಅವ್ರನ್ನ ಬಿಟ್ರೆ ಮಿಕ್ಕಿದವರೆಲ್ಲ ಜಾಸ್ತಿ ಐಡೆಂಟಿಫೈ ಆಗ್ತಾ ಇದ್ದಾರೆ. ದಟ್ ಇಸ್ ವೈ ಪೀಪಲ್ ವಿಲ್ ನೋಟಿಸ್ ಯು. ಎವ್ರಿಬಡಿ ಆರ್ ಸೆಲೆಬ್ರಿಟೀಸ್. ಲೈಕ್ ಯಾರು ಕಾಣಿಸ್ಕೊಂಡು ವೈರಲ್ ಹೌದು, ಯಾರು ಜಾಸ್ತಿ ಜನ ಗುರುತಿಸ್ತಾರೆ ಅವ್ರು ಆಟೋಮೆಟಿಕ್ ಆಗಿ ಜನ ಅದಕ್ಕೆ ಸ್ಪಂದಿಸ್ತಾರಲ್ವಾ ಅವ್ರು ಬಂದಾಗ. ವಾಟ್ಸ್ ಎಕ್ಸಾಕ್ಟ್ಲಿ ಸೆಲೆಬ್ರಿಟಿ ಅಂದ್ರೆ ಏನ್ ಸರ್? ಜಾಸ್ತಿ ಜನ ಪರಿಚಯ ಇರೋದು ಅಷ್ಟೇ ಸೆಲೆಬ್ರಿಟಿ ಅಷ್ಟೇ. ಬಟ್ ಆಕ್ಚುಯಲ್ ಮೀನಿಂಗ್ ಏನು, ವೆನ್ ಪೀಪಲ್ ಸೆಲೆಬ್ರೇಟ್ ಯು ಫಾರ್ ವಾಟ್ ಯು ಆರ್, ಅದನ್ನೇ ಸೆಲೆಬ್ರಿಟಿ ಅನ್ನೋದಲ್ವಾ. ಹೌದು, ವೆನ್ ಪೀಪಲ್ ಸೆಲೆಬ್ರೇಟ್ ಯು. ಬಟ್ ಇವಾಗ ಬೀಯಿಂಗ್ ಫೇಮಸ್ ಆರ್ ಜಸ್ಟ್ ಬೀಯಿಂಗ್ ನೋನ್ ಟು ಮೆನಿ ಪೀಪಲ್ ಇನ್ ಎನಿ ವೇ ಇಸ್ ಅ ಸೆಲೆಬ್ರಿಟಿ. ಈಗ ತುಂಬಾ ಮರ್ಡರ್ಗಳು ಮಾಡಿ, ರೌಡಿ ಶೀಟರ್ಗಳು ಹಾಕ್ಸ್ಕೊಂಡು ಕ್ರಿಮಿನಲ್ ಮಾಡಿದವ್ರಿಗೂ ಫ್ಯಾನ್ ಪೇಜ್ಗಳಿದೆ. ವಾಟ್ ಯು ವಾಂಟ್, ಹೆಂಗೆ ಹೇಳೋದು ಅದನ್ನ, ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅದನ್ನ? ಸಿನಿಮಾ ಹೀರೋಗಳ ಹಾಡೆಲ್ಲ ಹಾಕಿ ಅವ್ರನ್ನ ಗ್ಲೋರಿಫೈ ಮಾಡ್ತಾರೆ, ಕ್ರೈಮ್ ಪ್ಯಾಟ್ರೋಲ್ನ ಗ್ಲೋರಿಫೈ ಮಾಡ್ತಾರೆ. ಸೊ ಎನಿಬಡಿ ಇಸ್ ಫೇಮಸ್ ಚಲ್ತಾ ಹೈ ಅನ್ನೋ ಥರ ಆಗ್ಬಿಟ್ಟಿದೆ. ಆ್ಯಂಡ್ ಒನ್ಸ್ ಯು ಬಿಕಮ್ ಫೇಮಸ್, ನೆಕ್ಸ್ಟ್ ಯು ವಿಲ್ ಫೋಕಸ್ ಆನ್ ಮೇಕಿಂಗ್ ಮನಿ. ಎಸ್, ಫಾಲ್ ಡೌನ್ ಯಾವಾಗ, ಅದೆಷ್ಟು ಟೆಂಪ್ರವರಿ ಅಂತ ಗೊತ್ತಿರೋಲ್ಲ ನಿಮ್ಗೆ. ಎಷ್ಟು ಫಾಸ್ಟಾಗಿ ಹೋಗ್ತೀರಾ, ಅದು ಯಾವಾಗ ಎಂಡ್ ಇದೆ, ರೋಡ್ ಎಂಡ್ ಅಂತ ಗೊತ್ತಾಗಲ್ಲ. ಟಬ್ ಅಂತ ಯು ಫಾಲ್ ಡೌನ್, ಯು ಡೋಂಟ್ ನೋ ವಾಟ್ ಹ್ಯಾಪನ್ ತಿರುಗಿ ನೋಡಿದಾಗ. ದಟ್ಸ್ ವೆರಿ ಟ್ರೂ ಸರ್. ಎಷ್ಟೊಂದು ಜನ ಲೈಕ್ ಒಂದು ಟೈಮಲ್ಲಿ ಬಂದು ಸೆಲೆಬ್ರಿಟಿ ಆಗಿರೋರು ಮತ್ತೆ ಯಾರೋ ಇನ್ನೊಬ್ರು ಹೊಸಬ್ರು ಉಟ್ಕೊಂಡಾಗ ದಿಲ್ ಜಸ್ಟ್ ಗೋ ಡೌನ್. ಅವರು ಆ ಎಫೆಕ್ಟ್ ನ ಸೆಲೆಬ್ರೇಟ್ ಮಾಡ್ಕೊಂಡು ಬದುಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರಲ್ಲ, ಎಫೆಕ್ಟ್ ಕಾಸ್ ಬಿಟ್ಬಿಡ್ತಾರೆ ಎಫೆಕ್ಟ್ ನ. ಸೊ ಆಮೇಲೆ ಕಾಸ್ ಚೇಂಜ್ ಆದಾಗ ಅವ್ರಿಗೆ ಅರ್ಥನೂ ಆಗಲ್ಲ ಏನು ಅಂತ. ಇಟ್ಸ್ ಲೈಕ್ ದೇ ಆರ್ ಫೈಟಿಂಗ್, ಎಂಜಾಯಿಂಗ್ ದ ಸ್ಮೋಕ್, ಬಟ್ ಫೈರ್ ಆಫ್ ಆಗಿ ಹೋಗಿದೆ, ದೇ ಡೋಂಟ್ ನೋ ವಾಟ್ ಹ್ಯಾಪನ್. ಸೊ ಅದೇ ಎಂಡ್ ಆಫ್ ದ ಡೇ ಜಾಸ್ತಿ ಜನ ಗುರ್ತು ಹಿಡಿದಾಗ ಏನಾಗುತ್ತೆ, ನಮ್ಮ ಸೆನ್ಸ್ ಆಫ್, ಇವಾಗ ಒಬ್ಬಂಗೆ ನಾರ್ಮಲ್ ವ್ಯಕ್ತಿಗೆ ಅವನಿಗೊಂದು 200-300 ಜನ ಪರಿಚಯ ಇರ್ತಾರೆ. ಅವ್ನ ಸುತ್ತಮುತ್ತ ಅವ್ನ ಫ್ಯಾಮಿಲಿ, ನೆಂಟರು, ಅದು ಇದು. ಅವ್ನ ಮಾನ ಮರ್ಯಾದೆ, ಸ್ಟೇಟಸ್ಸು, ನಾನು ಕಂಡೋರ್ ಮುಂದೆ ಚೆನ್ನಾಗಿ ಬದುಕಬೇಕು, ಸೊಸೈಟಿ ಎಲ್ಲ, ಇಟ್ಸ್ ಇನ್ ದಟ್ 400 ಪೀಪಲ್ ಓನ್ಲಿ, ನಾಟ್ ಮಿಲಿಯನ್ಸ್ ಆರ್ ಬಿಲಿಯನ್ಸ್, ಓನ್ಲಿ 400 ಪೀಪಲ್ ಅಲ್ವಾ. ಬಟ್ ಅವನೊಬ್ಬ ಆಕ್ಟರ್ ಆದ್ರೆ ಅವನಿಗೆ ಅದೊಂದು ಸ್ವಲ್ಪ ಲ್ಯಾಕ್ಸ್ ಆಗತ್ತೆ, ಅಥವಾ ಅವ್ನು ಅನ್ಕೊಂತಾನೆ ಇಷ್ಟು, he will consider himself that oh so many crores know me, so that pressure will be different on him alva. ಹೆದರಿಕೆ ಜಾಸ್ತಿ ಇರತ್ತೆ ಅವನಿಗೆ, ಓಡಾಡಕ್ಕೆ, ಏನಾದ್ರು ತಪ್ಪು ಮಾಡಕ್ಕೆ ಎಲ್ಲ ಜಾಸ್ತಿ. ಬಟ್ ಅದೆಲ್ಲಿದೆ, ತಲೆಯಲ್ಲಿದೆ. ನಿನ್ಗೆ ಲೈಫಲ್ಲಿ 20 ಜನನ ಫೇಸ್ ಮಾಡ್ಬೋದು, ನೀನ್ ಮೀಟ್ ಮಾಡ್ಬೋದು, ಇಂಟ್ರಾಕ್ಟ್ ಮಾಡ್ಬೋದು, ಅಷ್ಟೇ ಅಲ್ವಾ. ಬಟ್ ತಲೆಯಲ್ಲಿದೆ, ಇಲ್ಲ ಎಲ್ಲಾರು ಅವರೆಲ್ಲಾರ ಒಪಿನಿಯನ್ ಅನ್ನೋ ಪ್ರೆಷರ್ ಭಾರ ಹೊತ್ಕೊಂಡ್ರೆ ನಾನು ತುಂಬಾ ಕಷ್ಟ ಆಗ್ಬಿಡತ್ತೆ. ಸೊ ಎಲ್ಲೋ ಒಂದ್ ಕಡೆ ಲೈಕ್ ಜನಾನೇ ಏನೋ ಒಂದು ನಾನ್ ಸೆನ್ಸ್ ತರ ಕ್ರಿಯೇಟ್ ಮಾಡಿದ್ರು ಪೀಪಲ್ ಆರ್ ಜಸ್ಟ್ ಶೇರ್ ಮಾಡಿ ಅವ್ರನ್ನ ಸೆಲೆಬ್ರಿಟಿ ಮಾಡಿ. ಇವತ್ತು ಲೈಕ್ ಇನ್ಸ್ಟಾಗ್ರಾಮ್ ಇಂದಾನೆ ಪ್ರಮೋಷನ್ಸ್ ಬೇಜಾನ್ ಜನ ದುಡ್ಡು ಮಾಡ್ಕೊಂಡ್ರೆ ಯಾವ ರೀತಿ ದುಡ್ಡು ಮಾಡ್ತಿದ್ದಾರೆ ಅಂದ್ರೆ, ಐರನಿ ಏನ್ ಗೊತ್ತಾ, ಇದು
ನಾವು ಎಂತ ಅಡಿಕ್ಟ್ಸ್ ಅಂದ್ರೆ ನಾವು ಬೈತೀವಿ ಬಟ್ ನೋಡ್ತೀವಿ. ಆಲ್ ದಟ್ ಎಕ್ಸಿಸ್ಟ್ ಬಿಕಾಸ್ ವಿ ವಾಚ್. ಅವರೆಲ್ಲ ಎಕ್ಸಿಸ್ಟೆನ್ಸ್ ಅಲ್ಲಿರೋ ಮೂಲ ಕ್ರಿಯೇಟರ್ಸ್ ಯಾರು, ಅದೆಲ್ಲ ಗಿಡ ಮರಗಳು, ನೀರಾಗಿ ಬೆಳೆಸ್ತಾ ಇರೋದು ಯಾರು, ನಾವು ನಮ್ಮ ಗಮನದಿಂದ, ನಮ್ಮ ಅಟೆನ್ಷನ್ ಇಂದ. ನಾವೊಂದು ಅಟೆನ್ಷನ್ ಕೊಟ್ರೆ ಅವ್ನಿಗೊಂದು ರೂಪಾಯಿ. ವಿಡಿಯೋ ನೋಡಿದ್ರೆ ಇಡೀ ಪ್ರಪಂಚ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇಡೀ ಪ್ರಪಂಚ ನಿಮ್ಮ ಅಟೆನ್ಷನ್ ಸೆಳೆಯಕ್ಕೆ ಕೆಲಸ ಮಾಡ್ತಾರೆ. ನೀವು ಇನ್ನೊಬ್ರು ಅಟೆನ್ಷನ್ ಸೆಳೆಯಕ್ಕೆ ಕೆಲಸ ಮಾಡ್ತಾರೆ. ಪವರ್ಫುಲ್ ಥಿಂಗ್ ಅಲ್ವಾ ಅಟೆನ್ಷನ್ ಒಂದ್ ಬಂದ್ರೆ ಮುಗೀತು, ಲೈಕ್ ಎವ್ರಿಥಿಂಗ್. ಸೊ ಇದೆಲ್ಲ ನಾವು ಏನೇನ್ ಬೈತೀವಿ ಅಥವಾ ಹಿಂಗಿದೆಲ್ಲ ಅಂತೀವಿ, ಇದೆಲ್ಲ ಫೀಡ್ ಮಾಡ್ತಾ ಇರೋದೇ ನಾವು ಅಂದ್ರೆ ದಟ್ ಕಲೆಕ್ಟಿವ್ ಕಾನ್ಶಿಯಸ್ ಟು ಎಂಜಾಯ್. ದೇರ್ ಆರ್ ಸೋ ಮೆನಿ. 7 ಕೋಟಿ ಜನ 7 ಕೋಟಿ ತರ ಇಲ್ಲ, ಎಲ್ಲ ಒಂದೊಂದು ಅಗೇನ್ ದೇ ಆರ್ ಗ್ರೂಪಿಫೈಡ್ ಅಲ್ವಾ. ಸ್ವಲ್ಪ ಜನ ಬಿಲೀವರ್ಸ್ ಇದ್ದಾರೆ, ಸ್ವಲ್ಪ ಜನ ಏಥಿಸ್ಟ್ಸ್ ಇದ್ದಾರೆ, ಇನ್ ಸ್ವಲ್ಪ ಜನ ರಿಲಿಜಿಯಸ್ ಇದ್ದಾರೆ, ಇನ್ ಸ್ವಲ್ಪ ಆಲ್ ದೇರ್ ಒಪಿನಿಯನ್ ಇಸ್ ಸೇಮ್, ಆಲ್ ದೇರ್ ಬಿಲೀಫ್ ಇಸ್ ಸೇಮ್. ಸೊ ಇಟ್ ಈಸ್ ನಾಟ್ ಇಟ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್. ಅದೇ ತರ ಒಂದು ಕಲೆಕ್ಟಿವ್ ಕಾನ್ಶಿಯಸ್ ಆಗಿ ಇಲ್ಲ, ನಾವು ಆಹಾರ ಹೆಂಗೆ ಕಾನ್ಶಿಯಸ್ ಆಗಿ ತಿಂತೀವೋ ಕಣ್ಣಿಗೂ ಕಾನ್ಶಿಯಸ್ ಆಗಿ ನೋಡೋಣ, ವಿಷಯಗಳನ್ನೂ ಕಾನ್ಶಿಯಸ್ ಆಗಿ ತಗೊಳ್ಳೋಣ ಅನ್ನೋದು ಟ್ರೆಂಡ್ ಆಗಬೇಕು, ಅನ್ನೋದು ಸ್ಪ್ರೆಡ್ ಆಗಬೇಕು. ದಿಸ್ ಗೈ ಡಸಂಟ್ ಸ್ಮೋಕ್ ಅಂಡ್ ಡ್ರಿಂಕ್ ಅಂದ್ರೆ ದಟ್ ಈಸ್ ದ ನೆಕ್ಸ್ಟ್ ಕೂಲ್ ಆಗಬೇಕು, ದಟ್ ಈಸ್ ಅ ಫ್ಯಾಷನ್ ಆಗಬೇಕು. This guy will not smoke and drink. That oh he's so cool. So ಕುಡಿತಾರೆ, ಸಿಗರೇಟ್ ಸೇರ್ತಾರೆ ಅನ್ನೋದು ಫ್ಯಾಷನ್. ಹಂಗೆ ಅಲ್ವಾ ಇನ್ಸ್ಪೈರ್ ಆಗೋದು, ನಮ್ಮಂತವ್ರು ಹಂಗೆ ಅಲ್ವಾ ಕಲಿಯೋದು. ಇಟ್ ಇಸ್ ಕೂಲ್ ಅನ್ನೋದೇ ನಮಗೆ ಯಂಗ್ ಮೈಂಡ್ಸ್ ಅಲ್ಲಿ ಬೆಳೆಯೋ ಟೈಮಲ್ಲಿ ದಟ್ಸ್ ವಾಟ್ ಅಟ್ರಾಕ್ಟ್ಸ್ ಅಸ್ ಅಲ್ವಾ, ದಟ್ಸ್ ವಾಟ್ ಪುಲ್ಸ್ ಅಸ್. ವಾಟ್ ಇಫ್ ಇಟ್ ಇಸ್ ಆಪೋಸಿಟ್? Still we would try to do it because to get accepted by the society, to get accepted in the group of friends, to get accepted in the class. Ivagenu you are violent, that is so cool because of the films. Yes. You are crazy, you don't respect women, you are cool. Toxic man, you are cool. Violence, criminal, you are cool. So everyone wants, subconsciously they imitate that. Right? But opposite to cool andre Harvard research hange hinge ಮಾಡಿ guys who it is research have shown that, latest studies have shown that women are attracted to men who don't smoke and drink and ಸುಮ್ಮನೆ ಬಿಟ್ಬಿಡ್ಬೇಕು. ಅಟ್ ಲೀಸ್ಟ್ 20-30% ಜನ ಚೇಂಜ್ ಆಗ್ತಾರೆ. ಹೌದಾ ಅಂತ, ಬಿಕಾಸ್ ಎವ್ರಿಬಡಿ ಆರ್ ಚೇಸಿಂಗ್ ಸಮಥಿಂಗ್ ಅಲ್ವಾ. ಅದು ಇದ್ ಮಾಡಿದ್ರೆ ಸಿಗತ್ತೆ. ಯು ಸಿ ಅಡ್ವರ್ಟೈಸ್ಮೆಂಟ್ಸ್, ಏನೇ ಒಂದು ಯಾವುದೇ ಪ್ರಾಡಕ್ಟ್ ಇರ್ಲಿ, ಒಂದು ಹುಡುಗಿ ವಾ ಒಂದೇ ಅಂತಳ, ಪರ್ಫ್ಯೂಮ್ ಇರ್ಲಿ, ಶರ್ಟ್, ಇವನ್ ದ ಸೇಮ್ ವುಮನ್ ಪ್ರಾಡಕ್ಟ್ ಇದ್ರು ಹುಡುಗ ಓ ಅಂತ ಆಶ್ಚರ್ಯ ಪಡ್ಬೇಕು, ಅಂತ ಸ್ಕೂಟಿ ನೋಡೋದು, ಇದ್ ನೋಡೋದು, ಏನೇ. ವೈ ಇಸ್ ದಟ್ ಪ್ರೋಗ್ರಾಮ್? ಬಿಕಾಸ್ it is been understood that what drives us. ಎಲ್ಲ ನಮ್ಮ ಮನುಷ್ಯರಿಂದಾನೇ ಅಲ್ವಾ ಸರ್, ಅದನ್ನ ಪಾಸಿಟಿವ್ ನೆಗೆಟಿವ್ ಮಾಡಕ್ಕೂ ನಮ್ಮಿಂದಾನೇ ಸಾಧ್ಯ ಆಗುತ್ತೆ. ಆಸ್ ಯು ಸೆಡ್, ಆ ಒಂದು ಹುಡುಗಿ ಎಕ್ಸಾಂಪಲ್ ಕೊಟ್ರಲ್ವಾ, ಲೈಕ್ ಅಂದ್ರೆ ಒಂದು ಹುಡುಗಿಗೆ ಸ್ಮೋಕ್ ಮಾಡದಿರೋ ಆಲ್ಕೋಹಾಲ್ ತಗೊಂಡವ್ರು ಇಷ್ಟ ಆಗ್ತಾರೆ ಅನ್ನೋದೊಂದು ಪ್ರಚೋದನೆ ಮಾಡಿದ್ರೆ ದೆನ್ ಪೀಪಲ್ ವಿಲ್ ಸ್ಟಾರ್ಟ್ ಚೇಂಜಿಂಗ್ ಅಂತ. ಇಟ್ಸ್ ಆಲ್ ವೆರಿ ಟ್ರೂ. ಅಂದ್ರೆ ಇಷ್ಟು ಡೀಪ್ ಆಗಿ ಥಿಂಕ್ ಮಾಡಿ ಪೀಪಲ್ ಹ್ಯಾಸ್ ಟು ಒಂದು ಸೋಷಿಯಲ್ ಮೀಡಿಯಾ ಅದನ್ನು ಟ್ರೆಂಡ್ ಮಾಡಕ್ ಶುರು ಮಾಡಿದ್ರೆ ಮೈಟ್ ಬಿ ಆ ತರ ಚೇಂಜಸ್ ಗಳು ಆಗ್ಬೋದು. ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಅಕ್ಸೆಪ್ಟೆನ್ಸ್ ಆಗುತ್ತೆ, ಫ್ಯಾಷನ್ ಆಗುತ್ತೆ. ಸಿ ಇವೆಲ್ಲ ನಾವೇನಿದೀವಿ, ಏನ್ ಕ್ರೈಮ್ ನಡೀತಾ ಇದೆ, ಅದು ಯಾವ್ದು ನಾವಲ್ಲಪ್ಪ, ಯಾರೋ ಮಾಡ್ತಾ ಇರೋದು, ಯಾರೋ ಅಂತ ಅನ್ಕೊಳ್ಳಲ್ಲ. ಇದೆಲ್ಲ ನಾವು ಆನ್ಸರಬಲ್. ನಮ್ ಸೈಲೆನ್ಸು ಅದಕ್ಕೆ ಮಾಡಿಸಿರುತ್ತೆ, ನಮ್ ಇಗ್ನೋರೆನ್ಸು ಅದಕ್ಕೆ ಮಾಡಿಸಿರುತ್ತೆ. ನಾವು ರೆಸ್ಪಾನ್ಸಿಬಲ್ ಅದಕ್ಕೆ. ಎಲ್ಲೋ ಒಂದು ಕಡೆ ನಮ್ಮ ಸಿಟಿಲಿ ಯಾವುದೋ ಏನೋ ಕ್ರೈಮ್ ಮಾಡ್ದ ಅಂದ್ರೆ ನಾವು ಸೆಪರೇಟೆಡ್ ಆಗಿ ನೋಡ್ತೀವಲ್ಲ, ಇಲ್ಲ ನಮ್ಮ ಅವನು ಆಗಿರೋದಕ್ಕೆ ಅವನಿಗೆ ಎಲ್ಲೋ ಇಂದನೋ ಮೋಟಿವೇಶನ್ ಏನಾಗಿರುತ್ತೆ, ಏನು ಎಲ್ಲ ಕನೆಕ್ಟ್ ಮಾಡಿದ್ರೆ ವಿ ಆರ್ ಆಲ್ಸೋ ಇನ್ವಾಲ್ವ್ಡ್, ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಲೈಕ್ ಹೌ ಸರ್, ಲೈಕ್ ಹಿ ಈಸ್ ಗೆಟಿಂಗ್ ಮೋಟಿವೇಟೆಡ್ ಅಂದ್ರೆ ಯಾವುದೋ ಒಂದು ರೀಲ್ಸ್. ಇವಾಗ ಒಬ್ಬ ಡ್ರಗ್ಸ್ ಮಾಡ್ತಾನೆ, ಫಾರ್ ಎಕ್ಸಾಂಪಲ್, ಒಬ್ಬ ಡ್ರಗ್ಸ್ ಮಾಡ್ತಾನೆ, ಅದು ಬರಕ್ ಬಿಡ್ತಾ ಇರೋ ಅಲ್ಲಿ ಅವ್ನು ಫಸ್ಟ್ ಆಫ್ ಆಲ್ ಅವ್ನ ಅಡೋಲೆಸೆನ್ಸ್ ಇದರಲ್ಲಿ ಅವ್ನಿಗೆ ಕೈಗೆ ಸಿಗಕ್ಕೆ ಯಾವುದೋ ಒಂದು ವೀಕ್ ಇದೆ ಸಿಸ್ಟಮ್. ಅದನ್ನ ವ್ಯಾಪಾರ ಇದಾಗಕ್ಕೆ ಯಾರೋ ಸ್ಟ್ರಿಕ್ಟ್ ಇಲ್ಲ, ಅದು ಎಂಕರೇಜ್ ಮಾಡ್ದಂಗೆ ಆಯ್ತು. ಇದೆಲ್ಲ ಗೊತ್ತಿದ್ರು ಅದಾಯ್ತು ಅಂತ ಚಿಕ್ಕ ವಯಸ್ಸಿಂದ ನ್ಯೂಸ್ ನೋಡ್ತಾ ಇದ್ರು ಯಾರು ಕಾನ್ಶಿಯಸ್ ಆಗಿ ವಾಯ್ಸ್ ರೈಸ್ ಮಾಡಿಲ್ಲ, ಅಥವಾ ನಮ್ಗೆ ಯಾಕೆ ಅಂತ ಸುಮ್ಮನಿರೋ ಆ ಸೈಲೆನ್ಸು ರೆಸ್ಪಾನ್ಸಿಬಲ್ ಆಯ್ತು, ಅದಕ್ಕೆ ಕಾರಣ ಆಯ್ತು ಅವನು ಅದು ಡೆವಲಪ್ ಆಗಕ್ಕೆ. ಅಂಡ್ ಅವನಿಗೆ ಮಾಡ್ತಾ ಅವ್ನಿಗೆ ಸಿಗ್ತಾ ಇರೋದು ಎವ್ರಿಥಿಂಗ್ ಕನೆಕ್ಟ್ ಮಾಡಿದ್ರೆ ವಾಟ್ ಈಸ್ ಅವ್ನಿಗೆ ಏನೇನು ಇನ್ಸ್ಪೈರ್ ಆಯ್ತು, ಇದು ಸರಿ ಅಂತ ಏನಕ್ಕೆ ಅನ್ನಿಸ್ತು ಅವ್ನಿಗೆ, ಏನ್ ನೋಡ್ ಅನ್ಕೊಂಡ, ಯಾವ್ದು ನೋಡ್ ಮೋಟಿವೇಟ್ ಆದ, ಯಾರನ್ನ ಫಾಲೋ ಮಾಡ್ತಾನೆ, ಎಲ್ಲದೂ ನೋಡಿದಾಗ ವಿ ಆಲ್ ವಿಲ್ ಬಿ ರೆಸ್ಪಾನ್ಸಿಬಲ್ ಒನ್ ಅಲ್ವಾ. ನಿಜ ಸರ್, ವೆರಿ ಟ್ರೂ. ಲೈಕ್ ಅಂದ್ರೆ ಯು ಆರ್ ಟೆಲ್ಲಿಂಗ್ ಅಲ್ವಾ, ಪ್ರತಿಯೊಂದು ಈಗ ಐ ಸೆಡ್ ಸೋಷಿಯಲ್ ಮೀಡಿಯಾಲಿ ನಾವೇ, ಈಗ ನಾನೇ ಹೇಳಿದೆ ಸಮ್ ನಾನ್ಸೆನ್ಸ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್, ನಾನೇ ನೋಡಿರ್ತೀನಿ ಅದನ್ನ.
ಇಟ್ಸ್ ಲೈಕ್ ನಾನು ನೋಡಿ ಅಟ್ಲೀಸ್ಟ್ ಫುಲ್ ಹಾಫ್ ವಿಡಿಯೋ ಆದ್ರೂ ನಾನು ಕಂಪ್ಲೀಟ್ ಎಕ್ಸಾಕ್ಟ್ಲಿ ಮಾಡಿದ್ದೀನಿ. ವಿ ಆರ್ ಅಡಿಕ್ಟೆಡ್ ಆಕ್ಚುಲಿ, ದಟ್ ಇಸ್ ದ ಸ್ಯಾಡ್ ಟ್ರೂತ್. ಇವಾಗ ನಾವು ಸಿಗರೇಟ್ ಬಿಡಬೇಕು ಅಂದ್ರೆ ಬಿಡಲ್ಲ, ಹಂಗೆ ಇದೆ. ಅದೇ ತರ ಇದು, ಬೈತೀವಿ, Addiction. ನ್ಯೂಸ್ ಚಾನೆಲ್ಸ್ಗೆ ಎಷ್ಟು ಬೈತೀವಿ, ಬಟ್ ಟಿಯರ್ ನೋಡೋದೇ ಬರ್ತಾ ಇದೆ ಟಿಯರ್ 3. Very true. ಸುಮ್ಮನೆ ಟೆಂಪ್ರವರಿ, ಬಿಕಾಸ್ ದೇ ಆರ್ ಸೋ ಸ್ಟ್ರಾಂಗ್ಲಿ ರೂಟೆಡ್ ಟು ದೇರ್ ಬಿಲೀಫ್ ಸಿಸ್ಟಮ್, ಅಂಡ್ ಅವ್ರ ಬಿಲೀಫ್ ಸಿಸ್ಟಮ್ಗೆ ನೀವು ಟಚ್ ಮಾಡಕ್ ಹೋದ್ರೆ ಟ್ರಿಗರ್ ಆಗ್ಬಿಡ್ತಾರೆ, ವೈಲೆಂಟ್ ಆಗ್ಬಿಡ್ತಾರೆ. ನನ್ಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಇಷ್ಟೆಲ್ಲ ಲೈಫ್ ಸಿಚುವೇಶನ್ ಇದೆ, ಅಂದ್ರೂ ಪಾಸಿಟಿವ್ ಆಗಿರು ಅಂದ್ರೆ ಹೆಂಗೆ? ಸರಿ, ಪಾಸಿಟಿವ್ ಆಗಿರೋಕ್ಕಾಗಲ್ಲ, ಇರಬೇಡ, ಬಟ್ ನೆಗೆಟಿವ್ ಆಗಿರ್ಬೇಡ ಅಷ್ಟೇ. ಇವಾಗ ನಂಗೆ ತುಂಬಾ ಪ್ರೀತಿ ಇರೋರ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ನಾನು ಇಷ್ಟು ಟೆನ್ಷನ್ ಮಾಡ್ಕೊತೀನಿ, ನಾನೇ ಕೈಯಾರೆ ಇವಾಗ ಅವ್ರಿಗೆ ಸರ್ಜರಿ ಮಾಡಬೇಕು ಅನ್ನೋಷ್ಟು ಟೆನ್ಷನ್ ಮಾಡಿ ನಾನು ಏನು ಮಾಡಬೇಕಾಗಿರೋದು, ಆಂಬ್ಯುಲೆನ್ಸ್ ಬುಕ್ ಮಾಡಬೇಕಾಗಿರೋದು, ಹೋಗಿ ಡಾಕ್ಟ್ರ್ ಕೈಯಲ್ಲಿ ಅವ್ರನ್ನ ಒಪ್ಪಿಸಿ ಆಚೆ ಕಾಯೋದು. ದಟ್ ಈಸ್ ಇನ್ ಮೈ ಕಂಟ್ರೋಲ್, ದಟ್ ಈಸ್ ಮೈ ಡ್ಯೂಟಿ. ಫಾರ್ ಎಕ್ಸಾಂಪಲ್, ಬಸ್ ಮಿಸ್ ಆಗಿಬಿಡತ್ತೆ ನನಗೆ, ನಾನು ಲೇಟ್ ಆಗಿದ್ದೆ, ಬಸ್ ಮಿಸ್ ಆಯಿತು, ನಾನು ಸ್ವಲ್ಪ ಇಲ್ಲಿ ಫಾಸ್ಟ್ ಆಗಿರಬೇಕಿತ್ತು ಅನ್ನೋದು ಆ್ಯಕ್ಚುಯಲ್ ಥಿಂಕಿಂಗ್. ನನ್ನ ಟೈಮೇ ಸರಿ ಇಲ್ಲ, ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದೆ, ಹಿಂಗಾಯ್ತು, ಯಾಕೋ ನನ್ ನಿನ್ನೆಯಿಂದ ಇದೇ ತರ ಪ್ಯಾಟ್ರನ್ ಕಾಣಿಸ್ತಾ ಇದೆ, ನಾನು ಇಲ್ಲೇ ಇರೋದು ತುಂಬಿಸ್ಕೊಂತಾ ಇರ್ತೀವಿ. ಇದೇ ಸಕ್ಸಸ್, ಹಿಂಗ್ ಮಾಡಿದ್ರೇನೆ ರೆಸ್ಪೆಕ್ಟ್ ಸಿಗೋದು, ಹಿಂಗ್ ಮಾಡಿದ್ರೇನೆ ಇದು, ಅವೆಲ್ಲದನ್ನು ಕಿತ್ತಾಕ್ಬೇಕು. ವಾಟ್ ಈಸ್ ಗಾಡ್? ಐಲ್ ಟೆಲ್ ಯು. ಅದು ಯಾರೋ ಒಬ್ಬ, ನೀನ್ ಟೈಮ್ ಚೆನ್ನಾಗತ್ತೆ, ಹೋಗು, ದೇವ್ರ ಮೇಲೆ ಭಾರ ಹಾಕೋಗು. ವೈ ಡೂ ದೇ ಸೇ ದೇವ್ರ ಮೇಲೆ ಭಾರ ಹಾಕೋಗು? ಮೀನ್ಸ್ ಸರೆಂಡರ್ ಆಲ್ ಯುವರ್ ಥಾಟ್ಸ್ ಆರ್ ವೆರೀಸ್ ದೇರ್, ಸೊ ದಟ್ ಆಟೋಮೆಟಿಕ್ಲಿ ಯು ವಿಲ್ ಬಿ ಇನ್ ದ ಪ್ರೆಸೆಂಟ್.